ರಾಜ್ಯ ರಾಜಕೀಯದಲ್ಲಿ ಇಲ್ಲಿವರೆಗೂ ಕೂಡ ಬಣಬಡಿದಾಟ ಕೇಳ್ತಾ ಇತ್ತು. ಆದರೆ ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ರಾಜೀನಾಮೆಯ ರಂಪಾಟ ಸೌಂಡ್ ಮಾಡ್ತಾ ಇದೆ. ಈ ಹಿಂದೆ ಯತ್ನಾಳ್ ಅವರದೇ ಪಕ್ಷದಲ್ಲಿ ಅಂದರೆ ಕಿಡಿಕಾರ್ತಾ ಇದ್ರು. ಈಗ ವಿರೋಧ ಪಕ್ಷ ಅಂದರೆ ಕೈ ಪಕ್ಷದ ಶಿವಾನಂದ ಪಾಟೀಲ್ ಅವರ ವಿರುದ್ಧವಾಗಿ ಸಮರವನ್ನ ಸಾರ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನಾಯಕರ ರಾಜೀನಾಮೆ ಪಾಲಿಟಿಕ್ಸ್ ಸೌಂಡ್ ಮಾಡ್ತಾ ಇದೆ. ಶಿವಾನಂದ ಪಾಟೀಲ್ ವರ್ಸಸ್ ಯತ್ನಾಳ್ ರಾಜೀನಾಮೆಯ ಫೈಟ್ ನಡೀತಾ ಇದೆ. ಶಾಸಕ ಸ್ಥಾನಕ್ಕೆ ಈಗಾಗಲೇ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನು ಕೂಡ ನೀಡಿದ್ದಾರೆ. ಶಿವಾನಂದ ರಾಜೀನಾಮೆ ಯತ್ನಾಳ್ ಸವಾಲ್ಗೆ ಟಕ್ಕರನ್ನ ನೀಡಿರುವುದು. ಯತ್ನಾಳ್ ಸವಾಲನ್ನ ಸ್ವೀಕರಿಸಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿರೋದು ಶಿವಾನಂದ ಪಾಟೀಲ್. ಸ್ಪೀಕರ್ ಖಾದರ್ಗೆ ರಾಜೀನಾಮೆಯನ್ನ ನೀಡಿದ್ದಾರೆ ಶಿವಾನಂದ ಪಾಟೀಲ್. ರಾಜ್ಯ ರಾಜಕೀಯ ವಲಯದಲ್ಲಿ ಇಲ್ಲಿವರೆಗೂ ನೋಡ್ಕೊಂಡು ಬರೋದಾದ್ರೆ ಬಣಬಡಿದಾಟದ ಸೌಂಡ್ ಮಾತ್ರ ಜೋರಾಗಿ ಕೇಳಿಸ್ತಾ ಇತ್ತು. ಈ ಹಿಂದೆ ಯತ್ನಾಳ್ ಅವರು ನಾಲಿಗೆಯನ್ನ ಹರಿಬಿಟ್ಟ ನಂತರದಲ್ಲಿ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದಂತಹ ಟಾಪಿಕ್ ಏನು ಅಂತ ಹೇಳಿದ್ರೆ ಅದು ಈ ಹಿಂದೆ ಯತ್ನಾಳ್ ಅವರು ಶಿವಾನಂದ ಪಾಟೀಲ್ ಹಾಗೆ ವಿಜಯಾನಂದ ಕಾಶಪ್ಪನವರಿಗೆ ಒಂದು ಸವಾಲನ್ನ ಕೊಡ್ತಾರೆ. ನೀವು ರಾಜೀನಾಮೆಯನ್ನ ಕೊಡಬೇಕು ಅಂತ ಯಾವ ಕಾರಣಕ್ಕೆ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಶಿವಾನಂದ ಪಾಟೀಲ್ ಅವರು ಕೂಡ ಆ ಒಂದು ರಾಜೀನಾಮೆಯ ಸವಾಲೇನಿದೆ ಅದನ್ನ ಸ್ವೀಕರಿಸ್ತಾರೆ. ಯಾವ ಕಾರಣಕ್ಕೆ ಈ ಒಂದು ಚಾಲೆಂಜ್ ಹಾಕಿದ್ರು ಎಲ್ಲವನ್ನ ಕೂಡ ಪಿನ್ ಟು ಪಾಯಿಂಟ್ ಹೇಳ್ತಾ ಹೋಗ್ತೀವಿ. ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ರಾಜೀನಾಮೆಯನ್ನ ನೀಡಿ ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅನ್ನುವಂಥ ಚಾಲೆಂಜ್ ಅನ್ನ ಯತ್ನಾಳ್ ಅವರು ನೀಡಿದ್ರು. ಸಚಿವ ಶಿವಾನಂದ ಪಾಟೀಲ್ಗೆ ಸವಾಲನ್ನ ಹಾಕಿದ್ರು ಯತ್ನಾಳ್. ಮುಖ್ಯವಾಗಿ ಯಾವ ವಿಚಾರಕ್ಕೆ ಯಾಕೆ ಮನಸ್ತಾಪಗಳು ಅಂತ ನೋಡೋದಾದ್ರೆ ಮುಸ್ಲಿಮರ ಪ್ರತಿಭಟನೆಯಲ್ಲಿ ಮಿನಿಸ್ಟರ್ ಭಾಗಿಯಾಗಿದ್ರು, ಅಂದ್ರೆ ಶಿವಾನಂದ ಪಾಟೀಲ್ ಅವರು ಭಾಗಿಯಾಗಿದ್ರು. ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಯತ್ನಾಳ್ ಸವಾಲನ್ನ ಹಾಕಿದ್ರು. ಏಪ್ರಿಲ್ 30ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಯತ್ನಾಳ್ ಚಾಲೆಂಜ್ ನೀಡಿತಿತ್ತು. ಇನ್ನು ಯತ್ನಾಳ್ ಸವಾಲನ್ನ ಸ್ವೀಕರಿಸಿ ರಾಜೀನಾಮೆಯನ್ನ ಸಚಿವ ಶಿವಾನಂದ ಪಾಟೀಲ್ ನೀಡಿರೋದು. ಮುಖ್ಯವಾಗಿ ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ಧವಾಗಿ ಯತ್ನಾಳ್ ಅವರು ನಾಲಿಗೆಯನ್ನ ಹರಿಬಿಟ್ಟಿರ್ತಾರೆ. ಕೆಲವೊಂದಷ್ಟು ವಿಚಾರಗಳನ್ನ ಮೊಹಮ್ಮದ್ ಪೈಗಂಬರ್ ಅವರ ವಿರುದ್ಧವಾಗಿ ಮಾತನಾಡಿರ್ತಾರೆ. ನಂತರದಲ್ಲಿ ವಿಜಯಪುರದಲ್ಲಿ ಬೃಹತ್ ಮಟ್ಟದ ಮುಸ್ಲಿಮರ ಸಮಾವೇಶ ಅಥವಾ ಒಂದು ಪ್ರತಿಭಟನೆ ನಡೀತಾ ಇರುತ್ತೆ. ಈ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ವಿಜಯಾನಂದ ಕಾಶಪ್ಪನವರ ಹಾಗೆ ಶಿವಾನಂದ ಪಾಟೀಲ್ ಅವರು ಕೂಡ ಭಾಗವಹಿಸಿರ್ತಾರೆ. ಆದರೆ ಅಲ್ಲಿ ಜಿಲ್ಲಾಡಳಿತದ ಅಥವಾ ಜಿಲ್ಲಾಧಿಕಾರಿ ಬಂದಿರೋದಿಲ್ಲ. ಈ ವಿಚಾರಗಳನ್ನೆಲ್ಲ ನೋಡಿಕೊಂಡು ಯತ್ನಾಳ್ ಅವ್ರಿಗೂ ಕೂಡ ಕೋಪ ಬರುತ್ತೆ. ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ನಾನು ಮುಸ್ಲಿಮರ ವಿರುದ್ಧವಾಗಿ ಯಾವುದೇ ಅವಹೇಳನಕಾರಿ ವಿಚಾರಗಳನ್ನು ಹೇಳಿಲ್ಲ, ಆದರೆ ಅವರ ಪ್ರತಿಭಟನೆಯಲ್ಲಿ ನೀವು ಹೋಗಿ ಭಾಗವಹಿಸಿದ್ದೀರಿ, ಅಂದ್ರೆ ಹಿಂದೂ ಪರವಾಗಿ ನೀವು ಇಲ್ಲ ಅನ್ನುವಂಥ ರೀತಿಯಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳಿರ್ತಾರೆ. ಆದರೆ ಈ ರಾಜೀನಾಮೆಯನ್ನ ಅಂಗೀಕರಿಸೋದಕ್ಕೆ ಸಚಿವರು ಕೆಲವೊಂದಷ್ಟು ಕಂಡೀಷನ್ ಹಾಕಿದ್ದಾರೆ. ರಾಜೀನಾಮೆ ಬಳಿಕ ಯತ್ನಾಳ್ಗೂ ಕೂಡ ಶಾಸಕರಿಂದ ಪ್ರತಿ ಸವಾಲು ಬಂದಿದೆ. ಯತ್ನಾಳ್ ರಾಜೀನಾಮೆ ನೀಡುವಂತೆ ಕೈ ಶಾಸಕ ಮತ್ತೆ ಚಾಲೆಂಜ್ ಹಾಕಿರೋದು. ಯತ್ನಾಳ್ ಸವಾಲು ಹಾಕಿದಂತೆ ಅವರು ಕೂಡ ರಾಜೀನಾಮೆಯನ್ನ ನೀಡಲಿ, ಯತ್ನಾಳ್ ರಾಜೀನಾಮೆ ನೀಡಿದ್ರೆ ನನ್ನ ರಿಸೈನ್ ಅನ್ನ ಅಂಗೀಕರಿಸಿ, ನನ್ನ ರಾಜೀನಾಮೆಯನ್ನ ಅಂಗೀಕರಿಸುವಂತೆ ಪತ್ರದಲ್ಲಿ ಉಲ್ಲೇಖನ ಮಾಡಿರೋದು. ರಾಜೀನಾಮೆ ನೀಡಿದ ಪತ್ರ ಏನಿದೆ ಇದರಲ್ಲಿ ಶಿವಾನಂದ ಪಾಟೀಲ್ ಅವರು ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಉಲ್ಲೇಖಿಸಿರೋದು. ಏನು ಯತ್ನಾಳ್ ಅವರು ಮುಸ್ಲಿಮರ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಂತಹ ವಿಜಯಾನಂದ ಕಾಶಪ್ಪನವರ ಹಾಗೆ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆಯನ್ನ ನೀಡಬೇಕು ಅವರ ಕ್ಷೇತ್ರಗಳಿಗೆ ಅನ್ನೋದನ್ನ ಕೂಡ ಹೇಳ್ತಾರೆ. ಹಾಗೆ ನೇರವಾಗಿ ಪ್ರತ್ಯೇಕವಾದಂತಹ ಅದರಲ್ಲೂ ಕೂಡ ಈಗ ಏನು ಅಂದ್ರೆ ಪ್ರಸ್ತುತ ಇದ್ದಾರೆ ಆ ಪಕ್ಷಗಳಲ್ಲ, ಪ್ರತ್ಯೇಕವಾದಂಥ ಪಕ್ಷಗಳನ್ನು ಕಟ್ಟೋದು, ಪ್ರತ್ಯೇಕವಾದಂಥ ಎಲೆಕ್ಷನಲ್ಲಿ ನಿಂತ್ಕೊಳ್ಳೋದು, ಸವಾಲನ್ನು ಸ್ವೀಕರಿಸಬೇಕು ಅಂತ ಹೇಳಿರ್ತಾರೆ. ಆದರೆ ಈಗ ಶಿವಾನಂದ ಪಾಟೀಲ್ ಅವರೇನೋ ರಾಜೀನಾಮೆಯನ್ನು ಅಥವಾ ರಿಸೈನ್ ಅನ್ನು ಮಾಡಿಬಿಟ್ಟಿದ್ದಾರೆ. ಕೆಲವೊಂದಷ್ಟು ಉಲ್ಲೇಖನಗಳನ್ನು ಕೂಡ ಕೆಲವೊಂದಷ್ಟು ಅಂಶಗಳನ್ನು ತಿಳಿಸಿರೋದು. ಏನಂದರೆ ನಾನು ನಿಮ್ಮ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಆದರೆ ನೀವು ಕೂಡ ಕೆಲವೊಂದಷ್ಟು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದೇನೆಂದರೆ ಈಗಾಗಲೇ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೀನಿ, ನೀವು ಕೂಡ ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದನ್ನು. ಇನ್ನು ಶಾಸಕ ಯತ್ನಾಳ್ ಸವಾಲನ್ನು ಸ್ವೀಕರಿಸಿ ರಾಜೀನಾಮೆಯನ್ನ ನೀಡಿದ್ದೇನೆ. ನಮ್ಮ ಪೂರ್ವಜರ ಹೆಸರಿನ ಮನೆತನದ ಬಗ್ಗೆ ತುಂಬಾ ಕೇವಲವಾಗಿ ತಪ್ಪಾಗಿ ಮಾತನಾಡಿದ್ರು. ರಾಜೀನಾಮೆ ನೀಡಾದ ಮೇಲೆ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ನೀಡಿರೋದು. ಮುಖ್ಯವಾಗಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ರಾಜಕೀಯವಾಗಿ ನಾನು ಏನು ಬೇಕಾದ್ರೂ ಹೇಳಿ ನಿಂದನೆ ಮಾಡಿ ಪರವಾಗಿಲ್ಲ, ಆದ್ರೆ ವೈಯಕ್ತಿಕವಾಗಿ ತೇಜೋವಧೆ ಮಾಡಿದ್ದಕ್ಕೆ ನನಗೆ ಬೇಸರವಾಗಿದೆ. ರಾಜೀನಾಮೆಯನ್ನ ನೀಡಿ ನನ್ನ ವಿರುದ್ಧವಾಗಿ ಕ್ಷೇತ್ರದಲ್ಲಿ ನಿಂತ್ಕೊಂಡು ನೀವು ಗೆಲ್ಲಿ ಅಂತ ಸವಾಲನ್ನ ಹಾಕಿರೋದು ಶಿವಾನಂದ ಪಾಟೀಲ್. ಹೀಗಾಗಿ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾ ಇದ್ದೀನಿ, ನಾನು ಅವರ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡೋದಕ್ಕೂ ಕೂಡ ನಾನು ರೆಡಿ ಇದ್ದೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ
ಸಚಿವ ಶಿವಾನಂದ ಪಾಟೀಲ್ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ಅಂದರೆ ಮುಖ್ಯವಾಗಿ 2 ಕ್ಷೇತ್ರಗಳನ್ನು ತೆರವು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೆ ಸವಾಲು ಹಾಕಿದ್ದಾರೆ. ಏನು ಸವಾಲು ಹಾಕಿರೋದು ನೋಡ್ಕೊಂಡ್ಬನ್ನಿ. ನಿಮ್ಮ ಅಪ್ಪ ಹುಟ್ಟಿದ್ರ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು 2 ಸ್ಥಾನಗಳನ್ನ ತೆರವು ಮಾಡ್ರಿ. ದಮ್ಮಿದ ನೀವು ಪಕ್ಷೇತರ ಬರ್ರಿ, ನಾನು ಬರ್ತೇನೆ, ಬಾಗೇವಾಡಿ ಬರ್ತೀನಿ. ನೀವ್ಯಾಕೆ ಇಲ್ಲಿ ಬಿಜಾಪುರ ಬರ್ತೀರಿ? ನಿಮ್ನ ಅಲ್ಲೇ ಮಾಡಿಕೊಟ್ಟು ಬರ್ತೀನಿ, ಪಾಕಿಸ್ತಾನದಾಗ ಹೋಗಿ ಮಾಡಿಕೊಟ್ಟು ಬರ್ತೀನಿ. ಜೊತೆಗೆ ಅವ್ರು ಒಂದ್ ಸವಾಲ್ ಹಾಕಿದ್ರು, ನೀವು ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ನನ್ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ರೆ ನಾನ್ ರಾಜಕೀಯ ಬಿಡ್ತೀನಿ, ಇಲ್ದೇ ಇದ್ರೆ ನೀವು ರಾಜಕೀಯ ಬಿಡ್ರಿದ್ರು ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಸ್ಪೀಕರ್ ಸಲ್ಲಿಸಿದ್ದೀನಿ. ಬಟ್ ಪಾಟೀಲ್ ಅಂತಕ್ಕಂತ ಸರ್ನೇಮ್ ಬಗ್ಗೆ ನಾನು ಹುಡುಗಾಗೆ ನಮ್ಮ ಅಪ್ಪ ಪಾಟೀಲ್ ಇದ್ರು. ಮತ್ತಿನ್ನ ಅವ್ರು ಯಾವ ರೀತಿಯಿಂದ ಇದನ್ನ ಈ ಹಚ್ಚಡದ ಅಂತಕ್ಕಂಥ ವಿಷಯ 1999ರಲ್ಲಿ ನಾನು ಇನ್ನೊಬ್ರಿಗೆ ಸೋಲ್ಸಿದ್ದೆ. ಅವ್ರು ಇದನ್ನ ಪ್ರಚಾರ ಮಾಡಿ ಪ್ರಯತ್ನ ಮಾಡಿದ್ರು ಏನೇನೋ, ಆದ್ರೆ ಅದು ಆಗ್ಲಿಲ್ಲ. ಆದ್ರೆ ಅವ್ರು ಇವ್ರಿಗೆ ಸಹಾಯ ಮಾಡಿರ್ಬೋದು, ಅದ್ರ ಬಗ್ಗೆ ನಾನು ಈಗ ಹೇಳಕ್ ಹೋಗೋದಿಲ್ಲ. ಇದನ್ನೆಲ್ಲ ಕೆಣಕ್ಲಿಕ್ಕೆ ಅದನ್ನು ನಾನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ನಾನ್ ಹೇಗ್ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ. ನೀವು ಅಲ್ಲಿ ಬಂದ್ ನಿಂದ್ರಂದ್ರೆ ಅಲ್ಲಿ ನಿಲ್ತೀನಿ, ಅಥವಾ ನೀವು ಬಸವನ ಬಾಗೇವಾಡಿಗೆ ಬಂದ್ ನಿಲ್ತೀನಿ ಅಂದ್ರೆ ಬಸವನ ಬಾಗೇವಾಡಿಗೆ ಬಂದ್ ನಿಲ್ಲಿಕ್ ನಾನು ತಯಾರಿದ್ದೀನಿ. ಯತ್ನಾಳ್ ಅವರೇನೋ ಸವಾಲನ್ನ ಹಾಕಿದ್ರು, ಆ ಸವಾಲನ್ನ ಕೂಡ ಸ್ವೀಕರಿಸಿದ್ರು ಶಿವಾನಂದ ಪಾಟೀಲ್. ಮತ್ತೆ ಸವಾಲ್ ಹಾಕಿದ್ದಾರೆ. ಹೇಗಿರುತ್ತೆ ಯತ್ನಾಳ್ ಜವಾಬ್ ಅಂತ. ಇನ್ನು ಪಂಥಾಹ್ವಾನ ಕೊಟ್ಟ ಯತ್ನಾಳ್ ರಾಜೀನಾಮೆಯನ್ನ ಕೊಡ್ತಾರ? ಹಾಗಾದ್ರೆ ಮುಂದೆ ಏನ್ ಮಾಡ್ತಾರೆ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸವಾಲನ್ನ ಸ್ವೀಕರಿಸ್ತಾರ ಅಥವಾ ಸೈಲೆಂಟ್ ಆಗ್ಬಿಡ್ತಾರ ಯತ್ನಾಳ್ ಅಂತ? ಈ ಎಲ್ಲ ನಡೆಗಳೇನಿದೆ ಇದು ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮುಖ್ಯವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆ. ಈಗಾಗಲೇ ಚಾಲೆಂಜ್ ಹಾಕಿದ್ದು ಆಯಿತು, ಶಿವಾನಂದ ಪಾಟೀಲ್ ಅವರು ರಿಸೈನ್ ಮಾಡಿದ್ದು ಆಯಿತು. ಈಗ ಮೂಡ್ತಾ ಇರುವಂತಹ ಕೆಲವೊಂದಷ್ಟು ಕ್ಯೂರಿಯಾಸಿಟಿ ಏನು ಅಂತ ಹೇಳಿದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆ ಏನಿರುತ್ತೆ ಅಂತ. ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ. ಯತ್ನಾಳ್ ಅವರು ಕೆಲವೊಂದಷ್ಟು ಚಾಲೆಂಜ್ ಅನ್ನು, ಅದರಲ್ಲೂ ಕೂಡ ರಾಜೀನಾಮೆಯನ್ನ ಕೊಡಿ ಅಂತ ಶಿವಾನಂದ ಪಾಟೀಲ್ ಅವರಿಗೆ ನೇರವಾಗಿ ಸವಾಲನ್ನ ಹಾಕ್ತಾರೆ. ಸವಾಲನ್ನ ಸ್ವೀಕರಿಸಿ ರಾಜೀನಾಮೆಯನ್ನ ಕೂಡ ಕೊಡ್ತಾರೆ. ಅಂಗೀಕಾರ ಆಗಿದೆಯಾ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಖಂಡಿತ ದಯನ, ಏನ್ ಸದ್ಯ ಇವತ್ತಷ್ಟೇ ಶಿವಾನಂದ ಪಾಟೀಲ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ಅಂತಾನೆ ಹೇಳ್ಬೋದು. ಏನ್ ಕಳೆದ ಕಾರ್ಯಕ್ರಮದಲ್ಲಿ ಏನ್ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಒಂದಷ್ಟು ಅವಹೇಳನಕಾರಿಯಾಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು. ಅದೇ ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಪಕ್ಷದಲ್ಲೂ ಕೂಡ ಗೊಂದಲಗಳು ಸೃಷ್ಟಿ ಆಯ್ತು. ಅದು ಮಾತು ಅಷ್ಟರಲ್ಲಿ ಶಿವಾನಂದ ಪಾಟೀಲ್ ಅವರು ವಿಚಾರವಾಗಿನೂ ಸಹ ಒಂದಷ್ಟು ದ್ವಂದ್ವ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ತಾಕತ್ತಿದ್ರೆ ನಿಮ್ಮ ಪಕ್ಷ ಏನು ಸ್ಥಳದ ಏನು ಅವರು ಇದಿದೆ ಆ ವಿಚಾರವಾಗಿ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಹೋದ್ರು. ಅದೇ ವಿಚಾರವಾಗಿ ನಿಮ್ಗೆ ತಾಕತ್ತಿದ್ರೆ, ನೀವು ಅಪ್ಪನಿಗೆ ಹುಟ್ಟಿದ್ರೆ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿ ಅಂತ ಏನು ಒಂದು ಕಡೆ ಸವಾಲ್ ಹಾಕ್ತರು. ಆ ಸವಾಲ್ಗೆ ಇವತ್ತು ಶಿವಾನಂದ ಪಾಟೀಲ್ ಅವರು ಇವತ್ತು ರಾಜೀನಾಮೆ ಕೊಟ್ರು ಅಂತಾನೆ ಹೇಳ್ಬೋದು. ಈ ವಿಚಾರವಾಗಿ ಇವತ್ತು ವಿಧಾನಸೌಧದ ಸ್ಪೀಕರ್ ಕಚೇರಿಗೆ ಹೋಗಿ ರಾಜೀನಾಮೆ ಕೊಟ್ರು ಅಂತಾನೆ ಹೇಳ್ಬೋದು. ಈ ವಿಚಾರವಾಗಿ ಇನ್ನು ಯಾವುದೇ ವಿಚಾರಗಳು ಹೊರಗಡೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಡಯನ. ಓಕೆ, ಈ ಒಂದು ರಿಸೈನ್ ಲೆಟರ್ ಏನಿದೆ ಇದರಲ್ಲಿ ಶಿವಾನಂದ ಪಾಟೀಲ್ ಅವರು ಮುಖ್ಯವಾಗಿ ಒಂದು ಅಂಶವನ್ನ ಉಲ್ಲೇಖನ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ರಾಜೀನಾಮೆಯನ್ನ ಅವರು ಕೊಡೋದಕ್ಕೆ ಸಿದ್ಧ ಇದ್ರೆ ಮಾತ್ರ ಅಂಗೀಕಾರ ಮಾಡಬೇಕು ಅಂತ. ಹಾಗಾಗಿ ಈಗ ಮೂಡ್ತಾ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯತ್ನಾಳ್ ಅವರ ಮುಂದಿನ ನಡೆ ಏನು ಅಂತ. ಖಂಡಿತ ದಯನ, ನೀವ್ ಹೇಳ್ದಂಗೆ ಹೌದು, ಅವರು ಕೂಡ ರಾಜೀನಾಮೆ ಕೊಡ್ಬೇಕು ಅನ್ನೋದು ಒಂದು ಪ್ರಸ್ತಾಪ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದೇ ವಿಚಾರವಾಗಿ ಯಾವುದೇ ಹೇಳಿಕೆಗಳಾಗಿರ್ಬೋದು, ಬೆಳಗ್ಗೆಯಿಂದನೂ ಸಹ ಯತ್ನಾಳ್ ಅವರು ಯಾವುದೇ ಒಂದು ಹೇಳಿಕೆಗಳಿಗೂ ಒಳಗಾಗಿಲ್ಲ ಅಂತಾನೆ ಹೇಳ್ಬೋದು. ಇದೇ ವಿಚಾರಕ್ಕೆ ಮುಂದಿನ ನಡೆ ಯಾವ ರೀತಿ ತಗೊಳ್ತಾರೆ ಯತ್ನಾಳ್ ಅವರು, ತಮ್ಮ ಏನು ನಿಲುವು ಏನಿದೆ ಅನ್ನೋದು ಭಾರಿ ಕುತೂಹಲ ಅಂತಾನೆ ಹೇಳ್ಬೋದು ದಯನ. ಓಕೆ, ಥ್ಯಾಂಕ್ ಯು ಐಶ್ವರ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಂದರೆ ಒಟ್ಟಾರೆಯಾದಂಥ ಚಿತ್ರಣ ಏನಿದೆ ಅಥವಾ ಈ ರಾಜಕೀಯ ಬೆಳವಣಿಗೆ ಏನಿದೆ ಎಲ್ಲವನ್ನ ನೋಡಿದಾಗ ಈ ಪಂಥಾಹ್ವಾನವನ್ನು ಕೊಟ್ಟಂತಹ ಯತ್ನಾಳ್ ಅವರು ಮುಂದಿನ ದಿನಗಳಲ್ಲಿ ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಸೈಲೆಂಟ್ ಆಗಿರ್ತಾರಾ? ಈಗಲೇ ಅವರು ಎಲೆಕ್ಷನ್ಗೆ ಪ್ರತ್ಯೇಕವಾಗಿ ನಿಂತ್ಕೊಳ್ಳಿ ಅನ್ನುವಂಥ ಚಾಲೆಂಜನ್ನು ಓಪನ್ ಆಗಿ ನೀಡಿದ್ರು. ಹಾಗಾಗಿ ಈಗ ಶಿವಾನಂದ ಪಾಟೀಲ್ ಅವರು ಕೂಡ ರಿಸೈನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಯತ್ನಾಳ್ ಅವರ ನಡೆ ಕಾದು ನೋಡಬೇಕಾಗಿದೆ.
ಇನ್ನು ತೀವ್ರ ಕುತೂಹಲ ಕೂಡ ಕೆರಳಿಸ್ತಾ ಇರೋದು ಶಿವಾನಂದ ಪಾಟೀಲ್ ಅವರ ಸವಾಲ್ ಹೇಗಿರುತ್ತೆ, ಈಗ ಯತ್ನಾಳ್ ಅವರ ಜವಾಬ್ ಅನ್ನೋದು ಕೂಡ. ಮುಖ್ಯವಾಗಿ ಅವರು ಕೂಡ ಉಲ್ಲೇಖನ ಮಾಡಿರುವಂತಹ ಅಂಶಗಳೇನು ಅಂತ ಹೇಳಿದ್ರೆ, ಈಗ ಯತ್ನಾಳ್ ಅವರು ಕೂಡ ರಾಜೀನಾಮೆಯನ್ನ ಕೊಡಬೇಕು, ಜೊತೆಗೆ ಅವರ ಪಕ್ಷದಲ್ಲಿಯೇ ಎಲೆಕ್ಷನ್ಗೆ ಕೂಡ ನಿಂತ್ಕೊಳ್ಳುವಂತಿಲ್ಲ, ಪ್ರತ್ಯೇಕವಾದಂತಹ ಸಿಂಬಲ್ಗಳನ್ನ ಇಟ್ಕೊಳ್ಬೇಕಾಗತ್ತೆ, ಪ್ರತ್ಯೇಕವಾದಂತಹ ಎಲೆಕ್ಷನ್ ನಡೀಬೇಕಾಗತ್ತೆ. ಹಾಗೆ ಈಗ ಶಿವಾನಂದ್ ಅವರೇನೋ ರಿಸೈನ್ ಮಾಡಿಬಿಟ್ಟಿದ್ದಾರೆ. ಆದರೆ ವಿಜಯಾನಂದ ಕಾಶಪ್ಪನವ್ರಿಗೂ ಕೂಡ ಇದೇ ರೀತಿಯ ಚಾಲೆಂಜ್ ಅನ್ನು ಹಾಕಿರೋದು. ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ವಿಚಾರವಾಗಿ ನಾಲ್ಗೆಯನ್ನ ಹರಿಬಿಟ್ಟ ನಂತರದಲ್ಲಿ ಆ ಒಂದು ಪ್ರತಿಭಟನೆಗೆ ಈ ಇಬ್ಬರು ಶಾಸಕರು ಕೂಡ ಭೇಟಿಯನ್ನ ನೀಡಿದ್ರು, ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ಕಿಡಿಗಾರದಂತಹ ಯತ್ನಾಳ್ ಅವರು ಇಬ್ಬರು ಕೂಡ ಕ್ಷೇತ್ರವನ್ನ ತೆರವು ಮಾಡಬೇಕು, ಆ ಎರಡು ಕ್ಷೇತ್ರಗಳಿಗೂ ನಾನು ಸ್ಪರ್ಧೆ ಮಾಡ್ತೀನಿ, ನಾನು ಗೆಲ್ತೀನಿ, ಏನಾದರೂ ನಿಮಗೆ ಧೈರ್ಯ ಇದ್ರೆ, ನೀವು ಅಪ್ಪನ್ಗೆ ಹುಟ್ಟಿದ್ರೆ ರಾಜೀನಾಮೆನ ಕೊಡಿ ಅಂತ ಸವಾಲನ್ನ ಹಾಕಿದ್ರು. ಆ ಸವಾಲನ್ನ ಶಿವಾನಂದ ಪಾಟೀಲ್ ಅವರು ಕೂಡ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಆದರೆ ವಿಜಯಾನಂದ ಕಾಶಪ್ಪನವರ ನಡೆ ಏನು, ಈ ಪ್ರಶ್ನೆಗಳು ಕೂಡ ಮೂಡ್ತವೆ. ಈಗಾಗಲೇ ಶಿವಾನಂದ ಪಾಟೀಲ್ ಅವರು ಕೂಡ ರಿಸೈನ್ ಲೆಟರ್ನಲ್ಲಿ ಮುಖ್ಯವಾಗಿ ನೀವು ಕೂಡ ರಿಸೈನ್ ಮಾಡಬೇಕು, ಯಾಕಂದ್ರೆ ನೀವು ಪಕ್ಷದಲ್ಲಿ ಇದ್ಕೊಂಡು ಪ್ರತ್ಯೇಕವಾದಂಥ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾವೇಗೆ ರಿಸೈನ್ ಮಾಡಿದೀವೋ ನೀವು ರಿಸೈನ್ ಮಾಡಬೇಕು, ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗಳನ್ನು ಕೂಡ ನಾವು ಎದುರಿಸ್ತೀವಿ, ಅದು ಕೂಡ ನನ್ನ ವೈಯಕ್ತಿಕ, ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಅಥವಾ ಈಗಾಗಲೇ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದ್ರಿಂದ ನಾನು ಪಕ್ಷಕ್ಕೆ ಯಾವುದೇ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ವೈಯಕ್ತಿಕವಾದಂತಹ ನಿರ್ಧಾರ. ಮುಖ್ಯವಾಗಿ ಯು ಟಿ ಖಾದರ್ ಅವ್ರಿಗೂ ಕೂಡ ರಿಸೈನ್ ಕೊಟ್ಟಿರೋದ್ರಿಂದ ಮುಂದಿನ ನಡೆ ಹೇಗಿರುತ್ತೆ, ಸಂಧಾನವನ್ನ ಮಾಡಿಸ್ತಾರಾ ಅಥವಾ ಎಲೆಕ್ಷನ್ ನಡೀಲಿ ಅನ್ನುವಂಥ ತೀರ್ಮಾನ ಕೈಗೊಳ್ತಾರಾ ನೋಡಬೇಕು.